ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ತರಗತಿಯಲ್ಲಿ ಹೌ ಮಚ್ ಮತ್ತು ಹೌ ಮೆನಿ ಅವುಗಳು ಅರ್ಥ ಏನು, ಅವುಗಳನ್ನು ಯಾವಾಗ ಬಳಸಬೇಕು, ಯಾವ ಸಂದರ್ಭದಲ್ಲಿ ಬಳಸಬೇಕು, ಬಳಸಿದಾಗ ಏನಂತ ಅರ್ಥ ಕೊಡುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಈ ಒಂದು ತರಗತಿಯಲ್ಲಿ ತುಂಬಾ ಸರಳವಾಗಿ ತುಂಬಾ ಈಸಿಯಾಗಿ ನಾವು ತಿಳಿದುಕೊಳ್ಳೋಣ. ಓಕೆ, ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಲೆಟ್ಸ್ ಗೋ ಫಾರ್ ದ ಕಾಸ್. ನೋಡಿ, ಹೌ ಮಚ್ ಮತ್ತು ಹೌ ಮೆನಿ ಇವುಗಳಂದ್ರೇನು? ಇವೆರಡೂ ಕೂಡ ಅಡ್ಜೆಕ್ಟಿವ್ಸ್ ಅಂತ ನಾವು ಕರಿತೀವಿ. ಅಡ್ಜೆಕ್ಟಿವ್ ಅಂದ್ರೆ ಇಟ್ ಡಿಸ್ಕ್ರೈಬ್ಸ್ ದ ನೌನ್. ಆ ನಾಮಪದಗಳನ್ನ ಹೊಗಳ್ತಕ್ಕಂತ ಪದಗಳಿಗೆ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಹೌ ಮಚ್ ಮತ್ತು ಹೌ ಮೆನಿ ದೀಸ್ ಆರ್ ಅಡ್ಜೆಕ್ಟಿವ್ಸ್. ಇವು ಅಡ್ಜೆಕ್ಟಿವ್ ಗಳಂತ ಕರಿತೀವಿ. ಬಟ್ ದ ಯೂಸೇಜ್ ಇಸ್ ಡಿಫರೆಂಟ್ ಇನ್ ಇಂಗ್ಲಿಷ್. ಇವುಗಳನ್ನ ಬೇರೆ ಬೇರೆ ರೀತಿಯಾಗಿ ಬಳಸ್ತೇವೆ, ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಬಳಸ್ತೇವೆ. ನೋಡಿ, ಹೌ ಮಚ್ ಮತ್ತು ಹೌ ಮೆನಿ ಇವುಗಳನ್ನ ಕ್ವಶನ್ ಫ್ರೇಮ್ ಮಾಡ್ಲಿಕ್ಕೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಮಾಡ್ಲಿಕ್ಕೆ ನಾವು ಕೇಳ್ತೇವೆ. ಮತ್ತೆ ಅದು ಹೌ ಮಚ್ ಅನ್ನೋದು ಅನ್ಕೌಂಟೇಬಲ್ ನೌನ್ಸ್ ಗಳಿದ್ದಾಗ. ನೌನ್ಸ್ ಗಳಂದ್ರೆ ಆಲ್ರೆಡಿ ನಮ್ಗೆ ಗೊತ್ತು, ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನೋಡಿದ್ದೇವೆ, ನೇಮಿಂಗ್ ವರ್ಡ್ಸ್. ನೌನ್ ಗಳನ್ನ ನಾವು ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ಅಂತ ಡಿವೈಡ್ ಮಾಡ್ತೇವೆ. ಅವುಗಳನ್ನ ಇನ್ನೊಂದು ಕ್ಲಾಸ್ ಅಲ್ಲಿ ನೋಡೋಣ. ಓಕೆ, ಆ ಅನ್ಕೌಂಟೇಬಲ್ ಅಂದ್ರೆ ವಿ ಕ್ಯಾನಾಟ್ ಸಪರೇಟ್ ದಮ್ ಬೈ ಗಿವಿಂಗ್ ದ ನಂಬರ್ಸ್. ಯಾವಗಳನ್ನ ಸಪರೇಟ್ ಆಗಿ ನಂಬರ್ ಕೊಡ್ಲಿಕ್ಕೆ ಬರೋದಿಲ್ವೋ ಅವುಗಳನ್ನ ಅನ್ಕೌಂಟೇಬಲ್ ಅಂತ ನಾವು ಕರಿತೇವೆ. ಉದಾಹರಣೆಗೆ ಸಾಕಷ್ಟು ಎಕ್ಸಾಂಪಲ್ ಅನ್ನು ಬರೆದಿದೆ, ನಾನು ಅದರ ಬಗ್ಗೆ ಹೇಳ್ತೀನಿ. ಅದೇ ರೀತಿ ಹೌ ಮೆನಿ ಅನ್ನ ಕೌಂಟೇಬಲ್ಸ್, ನಾವು ಯಾವ ವಸ್ತುಗಳನ್ನ 1, 2, 3, 4 ಎಷ್ಟೇ ಇರ್ಲಿ ಅವುಗಳನ್ನ ಸಪರೇಟ್ ಆಗಿ ಕೌಂಟ್ ಮಾಡಬಹುದಲ್ಲ, ಅವುಗಳಿಗೆ ಹೌ ಮೆನಿಯನ್ನ ಬಳಸ್ತೇವೆ. ಹೌ ಮಚ್ ಅನ್ನ ಅನ್ಕೌಂಟೇಬಲ್ ಇದ್ದಾಗ, ಎಣಿಸ್ಲಿಕ್ಕೆ ಬರದೇ ಇದ್ದಾಗ ನಾವು ಹೌ ಮಚ್ ಅನ್ನ ನಾವು ಬಳಸ್ತೇವೆ. ಓಕೆ, ಇಲ್ಲಿ ಬರ್ದಿದ್ದೀನಿ ನಾನು. ಹೌ ಮಚ್ ಅನ್ಕೌಂಟೇಬಲ್ ಇದ್ದಾಗ, ಹೌ ಮೆನಿ ಕೌಂಟೇಬಲ್ ಗಳಿದ್ದಾಗ ನಾವು ಬಳಸ್ತೇವೆ. ಎರಡು ಅರ್ಥ ಒಂದೇ, ಎಷ್ಟು. ಬೇರೆ ಅರ್ಥ ಇಲ್ಲ, ಎರಡು ಅರ್ಥ ಒಂದೇ, ಎಷ್ಟು ಅಂತ ಅರ್ಥ ಏನಾಗುತ್ತೆ. ಆದ್ರೆ ಕೌಂಟೇಬಲ್ ಇದ್ದಾಗ ಹೌ ಮೆನಿ ಅನ್ನ ಬಳಸ್ತೇವೆ, ಅನ್ಕೌಂಟೇಬಲ್ ಇದ್ದಾಗ ಹೌ ಮಚ್ ಅನ್ನ ನಾವು ಬಳಸ್ತೇವೆ. ಓಕೆ, ಲೆಟ್ಸ್ ಸಿ ಫಾರ್ ದ ಎಕ್ಸಾಂಪಲ್. ಹೌ ಮಚ್ ಪೆಟ್ರೋಲ್ ಈಸ್ ಇನ್ ದ ಕ್ಯಾನ್. ನೋಡಿ, ಪೆಟ್ರೋಲ್ ನಾವು ಗಾಡಿಗೆ ಬಳಸ್ತಕ್ಕಂಥ ದ್ರವ ಪದಾರ್ಥ. ಇದನ್ನ ನಾವು ಸಪರೇಟ್ ಮಾಡಿ, ವಿ ಕ್ಯಾನ್ ನಾಟ್ ಸಪರೇಟ್ ದೆಮ್ ಆಸ್ ಇಟ್ ಈಸ್ ಅ ಲಿಕ್ವಿಡ್. ಅಂದ್ರೆ ಲಿಕ್ವಿಡ್ ಪದಾರ್ಥಗಳಿದ್ದನ್ನ ನಾವು ಸಪರೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ವಿ ಕ್ಯಾನಾಟ್ ಸಪರೇಟ್ ದೆಮ್. ಪೆಟ್ರೋಲ್ ಅನ್ನೋದು ಅನ್ಕೌಂಟೇಬಲ್, 1, 2 ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವುಗಳನ್ನ ನೋಡಿ, ಹೌ ಮಚ್ ಪೆಟ್ರೋಲ್ ಈಸ್ ಇನ್ ದ ಕ್ಯಾನ್ ಇವುಗಳಿದ್ದಾಗ ಹೌ ಮಚ್ ಅಂತಾನೆ ಬಳಸ, ಅಂದ್ರೆ ಕ್ಯಾನ್ ಅಲ್ಲಿ ಎಷ್ಟು ಪೆಟ್ರೋಲ್ ಇದೆ ಅಂತ ಅರ್ಥ. ಓಕೆ, ಹೌ ಮಚ್ ಶುಗರ್ ಈಸ್ ಇನ್ ದ ಜಾರ್. ಆ ಜಾರ್ ಅಲ್ಲಿ ಅಥವಾ ಡಬ್ಬಿಯಲ್ಲಿ ಎಷ್ಟು ಶುಗರ್ ಇದೆ? ಕ್ಯಾನ್ ಯು ಕೌಂಟ್ ದ ಶುಗರ್? ನೋ, ಇಟ್ ಈಸ್ ಅನ್ಕೌಂಟೇಬಲ್. ಶುಗರ್ ಕೂಡ ಅನ್ಕೌಂಟೇಬಲ್ ನೌನ್, ಇದು ವಸ್ತು. ಅದಕ್ಕಾಗಿ ಹೌ ಮಚ್ ಶುಗರ್ ಈಸ್ ಇನ್ ದ ಜಾರ್, ಆ ಜಾರ್ ಅಲ್ಲಿ ಅಥವಾ ಡಬ್ಬಿಯಲ್ಲಿ ಎಷ್ಟು ಸಕ್ಕರೆ ಇದೆ ಅಂತ ಹೇಳಲಿಕ್ಕೆ ನಾವು ಹೌ ಮಚ್ ಅನ್ನ ನಾವು ಬಳಸ್ತೇವೆ. ಓಕೆ, ಹೌ ಮಚ್ ವಾಟರ್. ನೋಡಿ, ನೀರಿರುವ ವಾಟರ್ ಈಸ್ ಆಲ್ಸೋ ಅನ್ಕೌಂಟೇಬಲ್. ಇದು ಕೂಡ ಅನ್ಕೌಂಟೇಬಲ್, ಎಣಿಸಲು ಸಾಧ್ಯವಾಗದೇ ಇರತಕ್ಕಂತ ಒಂದು ವಸ್ತು. ಸಪರೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಹೌ ಮಚ್ ವಾಟರ್ ಈಸ್ ಇನ್ ದ ಬಾಟಲ್. ಇದೇ ರೀತಿ ಕೇಳ್ಬೇಕು ನಾವು, ಹೌ ಮೆನಿ ವಾಟರ್ ಅಂತ ಕೇಳೋ ಹಾಗಿಲ್ಲ. ಹೌ ಮಚ್ ವಾಟರ್ ಈಸ್ ಇನ್ ದ ಬಾಟಲ್. ಬಾಟಲ್ ಅಲ್ಲಿ ಎಷ್ಟು ನೀರಿದೆ, ಎಷ್ಟು ಅಂತಾನೆ ಅರ್ಥ. ಹೌ ಮೆನಿ ಅಂದ್ರೆ ಎಷ್ಟು, ಹೌ ಮಚ್ ಅಂದ್ರೂ ಕೂಡ ಎಷ್ಟು ಅಂತ ಅರ್ಥ. ಹೌ ಮಚ್ ಮಿಲ್ಕ್ ಈಸ್ ಇನ್ ದ ರೆಫ್ರಿಜರೇಟರ್. ಫ್ರಿಡ್ಜ್ ಅಲ್ಲಿ ಎಷ್ಟು ಹಾಲಿದೆ. ಹೌ ಮೆನಿ ರಾಂಗ್.
if you use how many with the uncountable nouns, that becomes wrong. ಒಂದ್ ವೇಳೆ ನೀವೇನಾದ್ರೂ ಅನ್ಕೌಂಟೇಬಲ್ ಗಳಿದ್ದಾಗ ಹೌ ಮೆನಿ ಅನ್ನ ಬಳಸಿದ್ರೆ ಏನಾಗುತ್ತೆ, ರಾಂಗ್ ಆಗುತ್ತೆ. ಅದಕ್ಕೆ ಹೌ ಮಚ್ ಅಂತಾನೆ ಬಳಸಬೇಕು. ಮಚ್ ಅನ್ನೋದು ಅನ್ಕೌಂಟೇಬಲ್ ನೌನ್ ಇದ್ದಾಗ ನಾವು ಬಳಸ್ತೇವೆ. ಓಕೆ, ಲೆಟ್ಸ್ ಗೋ ಫಾರ್ ಅನದರ್ ಎಕ್ಸಾಂಪಲ್. ಹೌ ಮಚ್ ಮನಿ ಡಿಡ್ ಯು ಸ್ಪೆಂಡ್? ನೋಡಿ, ಡಿಡ್ ಅನ್ನು ಪಾಸ್ಟ್ ಅಲ್ಲಿ ಬಳಸಿದ್ದೇನೆ. ಮನಿ ಇಟ್ ಇಸ್ ಆಲ್ಸೋ ಅನ್ಕೌಂಟೇಬಲ್ ನೌನ್. ಎಷ್ಟು ದುಡ್ಡನ್ನ ಖರ್ಚು ಮಾಡಿದ್ದಿ ಅಂತ ಅರ್ಥ. ಡಿಡ್ ಯು ಸ್ಪೆಂಡ್. ಹೌ ಮಚ್ ಮನಿ ಡಿಡ್ ಯು ಸ್ಪೆಂಡ್ ಎಸ್ಟರ್ಡೇ? ನೀನೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಿ? ಹೌ ಮನಿ ನಾಟ್. ಐ ಹೋಪ್. ಮತ್ತೆ ಏನೇನು ಬರ್ಬೋದು ಅನ್ಕೌಂಟೇಬಲ್ ನೌನ್ಗಳು? ಸಾಲ್ಟ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಬಟರ್, ಬಟರ್ ಮಿಲ್ಕ್, ಬಟರ್ ಮಿಲ್ಕ್, ಆಯಿಲ್, ಸ್ಯಾಂಡ್, ಹೇರ್, ಸೋ ಆನ್. ಇನ್ನೂ ಹಲವಾರು ಇದಾವೆ. ನಾನು ಇವುಗಳನ್ನಷ್ಟೇ ಮಾತ್ರ ತಗೊಂಡಿದ್ದೇನೆ. ನೋಡಿ, ಸಾಲ್ಟ್ ಉಪ್ಪು, ಬಟರ್ ಬೆಣ್ಣೆ, ಆಯಿಲ್ ಎಣ್ಣೆ, ಸ್ಯಾಂಡ್ ಉಸುಗು, ಹೇರ್ ಅನ್ಕೌಂಟೇಬಲ್. ಅವರ್ ಹೇರ್ ಈಸ್ ಆಲ್ಸೋ ಅನ್ಕೌಂಟೇಬಲ್. ಡೋಂಟ್ ಸೇ ಹೇರ್ಸ್. ಹೇರ್ಸ್ ಅಂತ ನಾವು ಯಾವಾಗಲೂ ಹೇಳ್ಬಾರ್ದು. ಹೇರ್ ಅಂತಾನೆ ನಾವು ಬಳಸಬೇಕು, ಬಿಕಾಸ್ ಇಟ್ ಈಸ್ ಅನ್ಕೌಂಟೇಬಲ್. ಓಕೆ, ಲೆಟ್ಸ್ ಮೂವ್ ಫಾರ್ ಹೌ ಮೆನಿ. ಹೌ ಮೆನಿ ಅಂದ್ರೂ ಕೂಡ ಎಷ್ಟು ಅಂತ ಅರ್ಥ. ಇವುಗಳನ್ನ ಯಾವಾಗ ಬಳಸ್ತೇವೆ? ಕೌಂಟೇಬಲ್ ಗಳಿದ್ದಾಗ. ನೋಡಿ, ದಿಸ್ ಈಸ್ ಅ ಪೆನ್. ನಾವು ಒಂದಿದ್ರು ಎಣಿಸಬಹುದು, ಎರಡು ಇದ್ರು ನಂಬರ್ ಕೊಡ್ಬೋದು, ಮೂರಿದ್ರು ನಂಬರ್ ಕೊಡ್ಬೋದು. 1 ಕೋಟಿ, 2 ಕೋಟಿ, 3 ಕೋಟಿ ಇದ್ರು ಕೂಡ we can give the numbers to these things. But these uncountable nouns cannot be given the numbers as they are non-separable things. ಇವುಗಳನ್ನ ಸಪರೇಟ್ ಮಾಡಿ ನಾವು ನಂಬರ್ ಅನ್ನ ಕೊಡಬಹುದು. ಅದಕ್ಕೆ ಏನಂತೇವೆ? ಇವುಗಳನ್ನು ಕೌಂಟೇಬಲ್ ನೌನ್ಸ್ ಅಂತ ನಾವು ಕರೀತೇವೆ. ನೋಡಿ, ಹೌ ಮೆನಿ ಫ್ರೆಂಡ್ಸ್ ಡು ಯು ಹ್ಯಾವ್? ನಿನಗೆ ಎಷ್ಟು ಜನ ಗೆಳೆಯರಿದ್ದಾರೆ? ಫ್ರೆಂಡ್ಸ್ ಇಟ್ ಇಸ್ ಅ ಕೌಂಟೇಬಲ್ ನೌನ್. ಎಣಿಸಬಹುದು, ನಾವು ಎಷ್ಟಿದ್ರು ಕೂಡ ನಂಬರ್ ಕೊಡಬಹುದು, ಹೌದಲ್ವಾ? ಸೊ ಹೌ ಮೆನಿ ಫ್ರೆಂಡ್ಸ್ ಡು ಯು ಹ್ಯಾವ್? ಹೌ ಮೆನಿ ಕಾರ್ಸ್ ಡು ಯು ಹ್ಯಾವ್? ನಿನ್ನ ಹತ್ರ ಎಷ್ಟು ಕಾರುಗಳಿವೆ? ಕಾರುಗಳನ್ನು ಕೂಡ ನಾವು ಸಪರೇಟ್ ಮಾಡಿ ನಂಬರ್ ಕೊಟ್ಟು ಎಣಿಸಬಹುದು. ಓಕೆ, ಹೌ ಮೆನಿ ಪೆನ್ಸ್ ಡು ಯು ಹ್ಯಾವ್? ನಿನ್ನ ಹತ್ರ ಎಷ್ಟು ಪೆನ್ಗಳಿವೆ? ಇದೇ ರೀತಿ ನೀವು ಕ್ವಶನ್ ಕೇಳಿ. ಹೌ ಮೆನಿ ಎಗ್ಸ್ ಡಿಡ್ ಯು ಈಟ್ ಟುಡೇ? ನೀನು ಇವತ್ತು ಎಷ್ಟು ಮೊಟ್ಟೆಯನ್ನ ತಿಂದಿ? ಮೊಟ್ಟೆಗಳನ್ನ ತಿಂದಿ. ಅನ್ಕೌಂಟೇಬಲ್ ಗಳಿದ್ದಾಗ, ಪ್ಲೂರಲ್ಸ್ ಗಳಿದ್ದಾಗ ಕೂಡ ಹೌ ಮೆನಿಯನ್ನ ನಾವು ಬಳಸ್ತೇವೆ. ಪೆನ್ ತಗೊಳ್ಳಿ, ಪೆನ್ಸಿಲ್ ತಗೊಳ್ಳಿ, ಲೈಟ್ ತಗೊಳ್ಳಿ, ಪಾಟ್ಸ್ ತಗೊಳ್ಳಿ, ಡೋರ್ಸ್ ತಗೊಳ್ಳಿ, ಇವೆಲ್ಲವುಗಳನ್ನು ನಾವು ಕೌಂಟೇಬಲ್ ನೌನ್ಸ್ ಗಳಂತ ಕೊಡ್ತೇವೆ. ವಾಚ್ ಗಳಂತ ತಗೊಳ್ಳಿ, ಬೈಕ್ ತಗೊಳ್ಳಿ, ಸ್ಟ್ಯಾಂಡ್ ತಗೊಳ್ಳಿ, ಇರೇಸರ್ ತಗೊಳ್ಳಿ, ಇವೆಲ್ಲವುಗಳು ಕೌಂಟೇಬಲ್ ನೌನ್ಸ್ ಗಳಂತ ನಾವು ಕರಿತೇವೆ. ಓಕೆ, ಇವತ್ತಿನ ಒಂದು ತರಗತಿಯಲ್ಲಿ ಹೌ ಮಚ್ ಮತ್ತು ಹೌ ಮೆನಿಗಳ ಮಧ್ಯೆ ಇರತಕ್ಕಂತ ವ್ಯತ್ಯಾಸವನ್ನ ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ಯಾವಾಗ ಬಳಸಬೇಕು, ಅದರ ಅರ್ಥ ಏನು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಿ. ಸೊ ಒಂದೆರಡು ಎಕ್ಸಾಂಪಲ್ ನಾನು ಕನ್ನಡದಲ್ಲಿ ಹೇಳ್ತೀನಿ. ಅವುಗಳನ್ನ ಹೌ ಮಚ್ ಮತ್ತು ಹೌ ಮೆನಿಯನ್ನ ಬಳಸಿ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಅವಳ ಹತ್ತಿರ ಎಷ್ಟು ದುಡ್ಡಿದೆ? ಅವನು ಎಷ್ಟು ಹಣ್ಣುಗಳನ್ನ ತಿಂದ? ಅವನ ಹತ್ತಿರ ಎಷ್ಟು ಸಾಲ್ಟ್ ಇದೆ? ಈ 3 ವಾಕ್ಯಗಳನ್ನ ಹೌ ಮಚ್ ಮತ್ತು ಹೌ ಮೆನಿಗಳ ಮುಖಾಂತರ ಬಳಸಿ ಕಮೆಂಟ್ ಮುಖಾಂತರ ತಿಳಿಸಿ. ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.